ಸರ್ಕಾರಿ ಜಮೀನುಗಳನ್ನು ಖಾಸಗಿ ವ್ಯಕ್ತಿಗಳೊಂದಿಗೆ ಶಾಮೀಲಾಗಿ ಇನಾಮದಾಯ ಹೆಸರಲ್ಲಿ ಮಾಡ್ತಾ ಇರುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಪ್ರಕಾಶ್ ನಾಯ್ಕ ಹಾಗೂ ರಾಷ್ಟ್ರೀಯ ರೈತ ಸಂಘದ ಮುಖಂಡರು ಸೇರಿ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಿದರು. ನಂತರ ಟಿವಿ 20 ಕ್ರೀಡಾ ವಾಹಿನಿ ಜೊತೆ ರೈತ ಮುಖಂಡ ಪ್ರಕಾಶ್ ನಾಯ್ಕ ಮಾತನಾಡಿ, ಕುಲವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ರಿಜಿಸ್ಟರ್ ನಂಬರ್ 216 ಮತ್ತು 146, 153 ಸರ್ವೆ ನಂಬರ್ನಲ್ಲಿ ಮತ್ತು ಇನ್ನೂ ಅನೇಕ ಸರ್ವೆಗಳು ಮೊದಲು ರೈತ ಖಾತೆಯಲ್ಲಿ ನಮ್ಮ ರೈತರ ಹೆಸರು ಮತ್ತು ಕರ್ನಾಟಕ ಸರ್ಕಾರ ಅಂತಾಯಿತು ಮತ್ತು ರೈತರ ಹೆಸರಿನಲ್ಲಿ ಉಚ್ಚ ನ್ಯಾಯಾಲಯದ ಆದೇಶ ಇರುವ 100 ಎಕರೆಗಳು ಜಮೀನುಗಳನ್ನು 18/6/2025 ಮುಂದಿನ ದಿನಾಂಕ 4/8/2025 ಆದೇಶದ ಹೆಸರಲ್ಲಿ ಹಕ್ಕು ಬದಲಾವಣೆ ಮಾಡಿದ್ದಾರೆ. ಇದು ಕಾನೂನು ಬಾಹಿರ ಹಾಗೂ ಕ್ರಿಮಿನಲ್ ಪ್ರಕರಣ ಆಗುವುದರಿಂದ ಕೂಡಲೇ ಈ ಪ್ರಕರಣಗಳ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ರೈತ ಸಂಘದ ಸದಸ್ಯರು ಭಾಗಿಯಾಗಿದ್ದರು. ಕೂಡಿ ಏನು ಲ್ಯಾಂಡ್ ಮಾಫಿಯಾವನ್ನು ಮಾಡ್ತಿರುವಂಥ ರೀತಿಯನ್ನು ನೋಡಿದ್ರೆ ಏನು ಕಿತ್ತೂರು ತಾಲೂಕಿನ ಕುಲ್ಲೊಳ್ಳಿ ಗ್ರಾಮ 8 ಪಂಚಾಯತ್ 8 ಗ್ರಾಮದ ರೈತರಿಗೆ ಏನು ಮೋಸ ಮಾಡಿದ್ದಾರೆ, ಇದು ದೊಡ್ಡದಾದಂಥ ಒಂದು ರೈತರಿಗೆ ಮಾಡಿದಂಥ ಮೋಸ, ಅನ್ಯಾಯ. ಯಾಕಂತಂದರೆ ಈ ಜಮೀನು ಏನಿದೆಯಲ್ಲ, ಇದು ಕೋದಾಂಪುರ್ ಇನಾಮ್ದಾರ್ ಕಾರ್ತಿಕಿ ಇನಾಮ್ ಅಂತ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣವ್ರನ್ನ ಹಿಡಿದುಕೊಟ್ಟಂಥವರಿಗೆ ಇನಾಮಾಗಿ ಕೊಟ್ಟಿರುವಂಥದ್ದು. 1947 ನಂತರ ಸಂವಿಧಾನದಾತ್ಮಕವಾಗಿ ಎಲ್ಲ ವ್ಯವಸ್ಥೆಯು ಬ್ರಿಟಿಷ್ ವ್ಯವಸ್ಥೆ ಬದಲಾವಣೆಯಾಗಿದೆ. ಆದರೆ ಇವತ್ತು ಬೈಲೊಂಗಲ್ AC ಆದಂಥವ್ರು, ಕಿತ್ತೂರಿನ ತಹಸೀಲ್ದಾರ್ ಆದಂಥವ್ರು, ಅಲ್ಲಿ ಯಾರೋ ಒಂದು 2 FDC ಆದಂಥವ್ರು ಮಾಫಿಯಾವನ್ನು ಮಾಡ್ತಾ ಇದ್ದಾರೆ, ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಮತ್ತು ನಾನು AC ಅವರು ಏನು ಹೇಳಿದ್ದಾರೆ ಅಂತಂದರೆ, DC ಅವರ ಮಾರ್ಗದರ್ಶನ ಅಥವಾ ಮುಖ್ಯಮಂತ್ರಿಯ ಮಾರ್ಗದರ್ಶನ ಅನ್ನುವಂಥದ್ದನ್ನು ಕೋಟ್ ಮಾಡ್ತಾ ಇದ್ದಾರೆ ಅವರು. ಒಂದು ಅಂದರೆ ಇವತ್ತಿನ ಏನು ಆದೇಶಗಳು ಇವತ್ತಿನ ತಾರೀಕಿಗಿರಬೇಕೇ ವಿನ 4/8/2020 ಆದೇಶ ಮಾಡಿದ್ದಾರೆ, ಮ್ಯುಟೇಷನನ್ನು ಮಾಡಿದ್ದಾರೆ, ಹೆಸರನ್ನು ಬದಲಾವಣೆ.